ಯತ್ನಾಳ್ ನೀನು ಹುಲಿ ಅಲ್ಲ ಮಿಸ್ಟರ್ ಇಲಿ ನೀನು. ಶಾಸಕ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಹರ್ಕು ಬಾಯಿಂದ ಹಾಲಿ ಶಾಸಕರು ಮಾಜಿ ಆದ್ರು. ಬೈ ಎಲೆಕ್ಷನ್ ಸೋಲಿಗೆ ಯತ್ನಾಳ್ ಬಾಯಿನೇ ಕಾರಣ. ವಿಜಯಪುರದ ಸಚಿವರ ಜೊತೆ ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ್ರು. ನನಗೆ ರಾತ್ರಿಯಿಂದ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ, ನನಗೆ ಬೆದರಿಕೆ ಹಾಕ್ಸೋ ಕೆಲಸ ಮಾಡಲಾಗ್ತಿದೆ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಹುಲಿಯಲ್ಲ ಸ್ವಯಂ ಘೋಷಿತ ನಾಯಕ, ಇನ್ನು ಹುಲಿ ಅಲ್ಲ ಇಲಿ ಸಾಲಿ ಸೇರೈತಿ. ನಿನ್ನ ಆಟಗಳು ನಡೆಯಲ್ಲ. ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇವತ್ತು ತೀರ್ಮಾನ ಮಾಡ್ತೀವಿ ಸಭೆ ಸೇರಿ. ಇನ್ನ ಕೆಲವೇ ದಿವಸದಲ್ಲಿ ಹುಲಿಯಲ್ಲ ಸ್ವಯಂ ಘೋಷಿತ ನಾಯಕ, ಇನ್ನು ಹುಲಿ ಅಲ್ಲ ಇಲಿ ಸಾಲಿ ಸೇರೈತಿ. ನಿನ್ನ ಆಟಗಳು ನಡೆಯಲ್ಲ. ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇವತ್ತು ತೀರ್ಮಾನ ಮಾಡ್ತೀವಿ ಸಭೆ ಸೇರಿ. ಇನ್ನ ಕೆಲವೇ ದಿವಸದಲ್ಲಿ ಹುಲಿಯಲ್ಲ ಸ್ವಯಂ ಘೋಷಿತ ನಾಯಕ, ಇನ್ನು ಹುಲಿ ಅಲ್ಲ ಇಲಿ ಸಾಲಿ ಸೇರೈತಿ. ನಿನ್ನ ಆಟಗಳು ನಡೆಯಲ್ಲ. ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇವತ್ತು ತೀರ್ಮಾನ ಮಾಡ್ತೀವಿ ಸಭೆ ಸೇರಿ. ಇನ್ನ ಕೆಲವೇ ದಿವಸದಲ್ಲಿ ಹುಲಿಯಲ್ಲ ಸ್ವಯಂ ಘೋಷಿತ ನಾಯಕ, ಇನ್ನು ಹುಲಿ ಅಲ್ಲ ಇಲಿ ಸಾಲಿ ಸೇರೈತಿ. ನಿನ್ನ ಆಟಗಳು ನಡೆಯಲ್ಲ. ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇವತ್ತು ತೀರ್ಮಾನ ಮಾಡ್ತೀವಿ ಸಭೆ ಸೇರಿ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದ್ ಕಡೆ ಬಿಜೆಪಿಯ ಬಡಬಡದಾಟ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಹಾದಿ ಬೀಜಿ ಜಗಳ ಆಗೋಗಿದೆ. ಒಂದ್ ಕಡೆ ವಿಜೇಂದ್ರ ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ನ ಮೀಟ್ ಮಾಡೋದಕ್ಕೆ. ಇನ್ನೊಂದ್ ಕಡೆ BYV ಅವರ ಆಪ್ತರು ಮೈಸೂರಿನಲ್ಲಿದ್ದಾರೆ, ಯತ್ನಾಳ್ ವಿರುದ್ಧ ಗುಡುಕ್ತಾ ಇದ್ದಾರೆ ಅಂಡ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಇನ್ನೊಂದ್ ಕಡೆ ಯತ್ನಾಳ್ ಬಣ, ಒಂದ್ ಕಡೆ ವಿಜೇಂದ್ರ ಬಣ. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಏನೆಲ್ಲ ಆಯ್ತು ಇವತ್ತು ಬಿಜೆಪಿ ಕಡೆಯಿಂದ? ಸಿಂಧೂರ, ಆಡಳಿತ ಪಕ್ಷವನ್ನ ಸಮರ್ಥವಾಗಿ ಎದುರಿಸಬೇಕಾದಂತ ವಿರೋಧ ಪಕ್ಷದ ನಾಯಕರು ಇದೀಗ ಆದಿ ಬೀದಿ ರಂಪಾಟವನ್ನ ಮಾಡ್ತಿರುವಂತದ್ದು. ಎರಡು ಬಣಗಳ ನಡುವಿನ ಬಡಿದಾಟ ಇದೀಗ ಆಡಳಿತ ಪಕ್ಷಕ್ಕೆ ಇದು ಒಂದು ರೀತಿಯ ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮೈಸೂರಿನಲ್ಲಿ ವಿಜೇಂದ್ರ ಬಣದ ಪದಾಧಿಕಾರಿಗಳು ಜೊತೆಗೆ ಮಾಜಿ ಶಾಸಕರುಗಳು ಮೈಸೂರಿನ ಚಾಮುಂಡಿ ದೇವಿಯ ಮೊರೆ ಹೋಗಿದ್ದಾರೆ. ಪಕ್ಷದಲ್ಲಿರ್ತಕ್ಕಂಥ ತಮ್ಮ ಒಳಗಿನ ಶತ್ರುಗಳನ್ನ ಸಂಹಾರ ಮಾಡು ತಾಯಿ ಅಂತೇಳಿ ಕೇಳ್ಕೊಂಡಿದ್ದೇನೆ ಅಂತೇಳಿ ಮಾಜಿ ಸಚಿವರಾದಂಥ BC ಪಾಟೀಲ್ ಹಾಗೂ ರೇಣುಕಾಚಾರ್ಯ ಅವರ ಹೇಳಿಕೆ ಆಗಿತ್ತು. ಜೊತೆಗೆ ತಮ್ಮದೇ ಪಕ್ಷದ ನಾಯಕ ಯತ್ನಾಳ್ ವಿರುದ್ಧ ಇದೀಗ ಮೈಸೂರಿನಲ್ಲಿ ಬಿಜೆಪಿಯ ನಾಯಕರು ತಮ್ಮ ಆಕ್ಷೇಪ, ಅಸಮಾಧಾನ ಮತ್ತೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಯತ್ನಾಳ್ ಅವರು ಈ ಮೂರು ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಸೋಲೋದಕ್ಕೆ ಕಾರಣ ತಮ್ಮ ಹರಕು ಬಾಯಿಯನ್ನ ಬಿಡುವ ಮೂಲಕವಾಗಿ ನಾವೆಲ್ಲರೂ ಕೂಡ ಹಾಲಿ ಇದ್ದವರು ಮಾಜಿಗಳಾದವು. ಕಾಂಗ್ರೆಸ್ನಿಂದ ಸುಪಾರಿಯನ್ನ ಪಡೆದುಕೊಂಡಂತಹ ಯತ್ನಾಳ್ ಅವರು ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡುವ ಬದಲು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಜೊತೆಗೆ ತಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡ್ತಾ ಇರೋದು, ಕೇಂದ್ರದ ನಾಯಕರನ್ನು ಕೂಡ ಟೀಕಿಸುವ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಯಡಿಯೂರಪ್ಪ ಅವರ ಕಾಲಿನ ಧೂಳಿಗೂ ಕೂಡ ಯತ್ನಾಳ್ ಸಮ ಇಲ್ಲ. ಯಡಿಯೂರಪ್ಪ ಅವರ ಪಕ್ಷ ಸಂಘಟನೆ ಸ್ಟ್ರಾಂಗ್ ಆಗಿದೆ. ಕೇಂದ್ರದ ಹೈಕಮಾಂಡ್ ನಾಯಕರೇ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರಿಗೆ ರಾಜ್ಯದ ಸಾರಥಿಯ ಸ್ಥಾನವನ್ನ ಕೊಟ್ಟಿದ್ದಾರೆ. ಇವರು ಟೀಕಿಸುವಂತಹ ವಿಜೇಂದ್ರನನ್ನ ಟೀಕಿಸುವ ಭರದಲ್ಲಿ ಕೇಂದ್ರದ ನಾಯಕರನ್ನೇ ಟೀಕಿಸಿದ್ದಾರೆ. ಹೀಗಾಗಿ ಈ ಸ್ವಲ್ಪ ದಿನದಲ್ಲಿ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ನಾವು ಅವರನ್ನ ಗೇಟ್ ಪಾಸ್ ಅನ್ನ ಕೊಡ್ತೇವೆ, ಉಚ್ಚಾಟನೆ ಫಿಕ್ಸ್ ಅಂತೇಳಿ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ನಡೀತಾ ಇರತಕ್ಕಂತಹ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ತವರಿನಲ್ಲಿಯೇ ಬಿಜೆಪಿ ನಾಯಕರು ಬಿಜೆಪಿ ನಾಯಕನ ವಿರುದ್ಧವೇ ಕೂಡ ವಾಗ್ದಾಳಿಯನ್ನ ಮಾಡಿರುವುದು ನಿಜಕ್ಕೂ ಕೂಡ ಆಡಳಿತ ಪಕ್ಷಕ್ಕೆ ಒಂದು ರೀತಿಯಾದಂತಹ ಸಮರ್ಥವಾದಂತಹ ವಿರೋಧ ಪಕ್ಷವನ್ನಾಗಿ ಇರಬೇಕಾಗಿದ್ದಂತಹ ಬಿಜೆಪಿ ನಾಯಕರು ತಮ್ಮದೇ ಪಕ್ಷದ ನಾಯಕರನ್ನ ಟೀಕಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಿಎಂ ತವರಿನಲ್ಲಿ ಬಿಜೆಪಿ ನಾಯಕರ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯತ್ನಾಳ್ ವಿರುದ್ಧ ಮೈಸೂರಿನಲ್ಲಿ ಗುಡುಕಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಚಾಮುಂಡಿ ತಾಯಿಯ ಮೊರೆಯನ್ನು ಕೂಡ ಹೋಗಿದ್ದಾರೆ. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.